ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಬೆಳ್ಳಂಬೆಳಗ್ಗೆ ನಡೆಯಿತು ಗುಂಡಿನ ಕದನ. ಬಂಧಿಸಲು ಹೋದ ಪೊಲೀಸರಿಗೆ ಚೂರಿ ಹಾಕಲು ಯತ್ನ. ಕುಖ್ಯಾತ ರೌಡಿ ಜಯರಾಮ್ ಬಂಧನ. ದುನಿಯಾ ವಿಜಿ ಡೈವೋರ್ಸ್ ಅರ್ಜಿ ಪ್ರಕರಣ. ಪತ್ನಿ ನಾಗರತ್ನಗೆ ಆಕ್ಷೇಪಣೆ ಸಲ್ಲಿಸಲು ನಿರ್ದೇಶನ. 2ನೇ ಕೌಟುಂಬಿಕ ನ್ಯಾಯಾಲಯದಿಂದ ಆದೇಶ. ಈಜಿಪುರದಲ್ಲಿ ಬಿಬಿಎಂಪಿ ಜೆಸಿಬಿಗಳ ಗರ್ಜನೆ. ಚುರುಕಾಯಿತು ಸ್ಲಂ ತೆರವು ಕಾರ್ಯಾಚರಣೆ. ಪಾಲಿಕೆ ಕ್ರಮಕ್ಕೆ ಸ್ಥಳೀಯರಿಂದ ಭಾರೀ ಖಂಡನೆ. ವಿವಾದಕ್ಕೆ ಕಾರಣವಾಯಿತು ರಾಧನಗಂಡ ಚಿತ್ರ. ಮಲಯಾಳಂ ಸಿನಿಮಾ ನಿರ್ಮಾಪಕನಿಂದ ಖ್ಯಾತೆ. ಸಿವಿಲ್ ಕೋರ್ಟ್ನಿಂದ ತಡೆಯಾಜ್ಞೆ. ಉಚಿತವಾಗಿ ಕೊಡ್ತಾರೆ ನೀರು. ದಣಿದವರಿಗೆ ರಸ್ತೆ ಬದಿಯಲ್ಲೇ ನೆರವು. ಎಲ್ಲೆಲ್ಲೂ ಹಿತವಚನಗಳ ಕಾರುಬಾರು. ಆತ ಕುಖ್ಯಾತ ರೌಡಿ. ಜನರನ್ನ ಬೆದರಿಸಿ ರೋಲ್ ಕಾಲ್ ವಸೂಲಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ಆದರೆ ಇವತ್ತು ಆತನ ಗ್ರಹಚಾರ ಕೆಟ್ಟಿತ್ತು. ಪೊಲೀಸರ ಗುಂಡೇಟಿಗೆ ಬಲಿಯಾಗಿ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನ ಬಿನ್ನಿ ಮಿಲ್ನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಬಂದೂಕು ಸದ್ದು ಮಾಡಿತು. ಹಲ್ಲೆ ಪ್ರಕರಣವೊಂದರಲ್ಲಿ ತಲೆ ಮರೆಸಿಕೊಂಡಿದ್ದ ಜಯರಾಮ್ ಇವತ್ತು ಮುಂಜಾನೆ ಬಿನ್ನಿ ಮಿಲ್ ಬಳಿಯ ಬಿನ್ನಿ ಕ್ಯಾಂಟೀನ್ ಕಾಂಪೌಂಡ್ ಒಳಗಡೆ ಸುತ್ತಾಡ್ತಾ ಇದ್ದ. ಇದರ ಮಾಹಿತಿ ಅರಿತ ಇನ್ಸ್ಪೆಕ್ಟರ್ ಪ್ರದೀಪ್ ಇಬ್ಬರು ಪಿಸಿಗಳ ಜೊತೆ ಕಾರ್ಯಾಚರಣೆಗೆ ಇಳಿದ್ರು. ಹಿಡಿಯಲು ಹೋದ ಇನ್ಸ್ಪೆಕ್ಟರ್ ಮೇಲೆ ಡ್ರ್ಯಾಗರ್ನಿಂದ ಹಲ್ಲೆ ನಡೆಸಿದ್ದ. ಕೊನೆಗೆ ಆತ್ಮರಕ್ಷಣೆಗೆ ಇನ್ಸ್ಪೆಕ್ಟರ್ ಪ್ರದೀಪ್ ರೌಡಿ ಶೀಟರ್ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ನೈಟಲ್ಲಿ ಆದರೂ ಯಾರು ಬರಲ್ಲ ಸರ್. ಚಟುವಟಿಕೆ ಎಲ್ಲ ನಡೀತದೆ. ಯಾಕಂದರೆ ಅಲ್ಲಿ ನೋಡಿ ಮೊನ್ನೆ ಬೆಣ್ಣಿ ಮಿಲ್ಲು ರೋಡಲ್ಲಿ ಯಾರು ಬೆಂಕಿ ಹಾಕಿ ಸುಟ್ಟು ಬಿಟ್ರು. ಅವ್ರು ಕೇಳೋರಿಲ್ಲ, ಇನ್ನೂ ಹಿಡಿತಾನೆ ಇರೋರೆ. ಆ ಥರ ಇರಾಗ 4 ಗಂಟೆ 5 ಗಂಟೆಗೆಲ್ಲ ಕಳ್ಳರುಗಳು ಬಂದೇ ಬರ್ತಾರೆ. ಜಯರಾಮ್ ವಿರುದ್ಧ 2 ಕೊಲೆ, ಹಲ್ಲೆ, ದರೋಡೆ ಯತ್ನ ಸೇರಿದಂತೆ ಒಟ್ಟು 14 ಪ್ರಕರಣಗಳು ದಾಖಲಾಗಿವೆ. ಕೆಪಿ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ತನ್ನ ರೌಡಿ ಚಟುವಟಿಕೆಗಳಿಂದ ಭಯ ಹುಟ್ಟಿಸಿದ್ದ ಜಯರಾಮ್ ಬಂಧನದಿಂದ ಇದೀಗ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇತ್ತ ಪೋಷಕರು ರೌಡಿ ಜಯರಾಮ್ನ ಕುಕೃತ್ಯದಿಂದ ಬೇಸತ್ತು ಹೋಗಿದ್ದಾರೆ. ಅಪ್ಪು, ಗೋಪಿ, ಜಯ ಅಂತ ಜಮೀನು ಮಾಡ್ಕೊಂಡವ್ರೆ. ಅದನ್ನು ಅವನಿಗೆ ಭಾಗನೂ ಕೊಡಲಿಲ್ಲ, ಅವನಿಗೆ ಮದುವೆನೂ ಮಾಡಲಿಲ್ಲ, ಅವನಿಗೆ ಮನೆ ಮಠ ಏನೂ ಇಲ್ಲ. ಎಲ್ಲಿ ಗಲಾಟೆಗಳು, ಬಾರ್ಗಳಲ್ಲಿ ಗಲಾಟೆ, ಅಲ್ಲಲ್ಲಿ ಗಲಾಟೆನೇ. ಒಂದು ಅವ್ರ ತಾಯಿ ಸತ್ತಿ 7-8 ವರ್ಷ ಆಯಿತು. ಅವಾಗಿಂದನೂ ಹಂಗೇನೆ, ಯಾರ ಮಾತು ಕೇಳಲ್ಲ ಅವನು. ಸದ್ಯ ಜಯರಾಮ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾನೆ. ಇದು ಕಳೆದ 3 ದಿನಗಳಲ್ಲಿ ನಡೆದ 2ನೇ ಶೂಟೌಟ್ ಆಗಿದ್ದು, ಆ ಮೂಲಕ ಬೆಂಗಳೂರು ಪೊಲೀಸರು ರೌಡಿ ಶೀಟರ್ಗಳಿಗೆ ನಡುಕ ಹುಟ್ಟಿಸೋದಕ್ಕೆ ಶುರು ಮಾಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ದುನಿಯಾ ವಿಜಯ್ ವಿಚ್ಛೇದನ ಪ್ರಕರಣ ಇನ್ನೂ ಮುಗಿದಿಲ್ಲ. ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಪತ್ನಿ ನಾಗರತ್ನಗೆ ನೋಟಿಸ್ ಜಾರಿ ಮಾಡಿದೆ. ಮಾರ್ಚ್ 5ಕ್ಕೆ ಖುದ್ದು ಹಾಜರಾಗುವಂತೆ ಸೂಚನೆ ನೀಡಿದೆ. ನಟ ದುನಿಯಾ ವಿಜಯ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ವಿಜಿ ವಿಚ್ಛೇದನ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ 2ನೇ ಕೌಟುಂಬಿಕ ನ್ಯಾಯಾಲಯ ಕೈಗೆತ್ತಿಕೊಂಡಿದ್ದು, ವಿಜಯ್ ಪತ್ನಿ ನಾಗರತ್ನಗೆ ಆಕ್ಷೇಪಣೆ ಸಲ್ಲಿಸಲು ನೋಟಿಸ್ ಜಾರಿ ಮಾಡಿದೆ. ಅಲ್ಲದೆ ಮಾರ್ಚ್ 5ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಿದೆ. ತನ್ನ ಪೋಷಕರಿಗೆ ಕಿರುಕುಳ ನೀಡ್ತಾ ಇದ್ದಾಳೆ, ಅಲ್ಲದೆ ತನಗೂ ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾಳೆ ಅಂತ ಆರೋಪಿಸಿ ದುನಿಯಾ ವಿಜಿ ತನ್ನ ಪತ್ನಿಯಿಂದ ವಿಚ್ಛೇದನ ಕೋರಿ ಇದೇ 17ರಂದು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಮುಂದೇನು? ಮಾರ್ಚ್ 5ರಂದು ನಡೆಯೋ ವಿಚಾರಣೆಯಲ್ಲಿ ಒಂದು ವೇಳೆ ಪತ್ನಿ ಡಿವೋರ್ಸ್ಗೆ ಒಪ್ಪದಿದ್ದರೆ ಪ್ರಕರಣವನ್ನ ಕೌನ್ಸಿಲಿಂಗ್ಗೆ ವರ್ಗಾಯಿಸುವ ಸಾಧ್ಯತೆ ಇದೆ. ಕೌನ್ಸಿಲಿಂಗ್ ನಂತರವೂ ಇಬ್ಬರು ಒಂದಾಗಲು ನಿರಾಕರಿಸಿದ್ರೆ ಕೋರ್ಟ್ನಲ್ಲಿ ಸಾಕ್ಷಿ ವಿಚಾರಣೆ ಮುಂದುವರೆಸಬಹುದು. ಒಟ್ಟಾರೆ ಮಾರ್ಚ್ 5ಕ್ಕೆ ಪ್ರಕರಣ ವಿಚಾರಣೆಗೆ ಬಂದಾಗ ಕೋರ್ಟ್ನಲ್ಲಿ ನಾಗರತ್ನ ಹೇಳೋ ಹೇಳಿಕೆ ಮಹತ್ವ ಪಡೆದಿದೆ. ಹೀಗಾಗಿ
14 ವರ್ಷಗಳ ದಾಂಪತ್ಯ ಜೀವನ ಮುಂದೆ ಯಾವ ತಿರುವು ಪಡೆಯುತ್ತೆ ಅನ್ನೋದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾನೋ. ನಗ್ತೀವಿ, ಅಳ್ತೀವಿ, ಸಾಯ್ತೀವಿ. ಹೋಗೋವಾಗ ಏನೋ ಎತ್ಕೊಂಡು ಹೋಗ್ತೀವ, ಏನು ಎತ್ಕೊಂಡು ಹೋಗಲ್ಲ. ಯಾರು ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡಬಾರ್ದು. ಬೆಂಗಳೂರಿನಿಂದ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಈ ಪಾಪಿ ಜನರ ಹಾಳು ದುನಿಯಾ ಜೀವಂತ ಸುಡುಗಾಡು, ಬೀದಿಲಿ ಬಡವ ಸಾಯುವಾಗ ಕೇಳೋಕೆ ಯಾರಿಲ್ಲ. ಓ ಕಣ್ಣೀರು ಒರೆಸೊಲ್ಲ. ಇನ್ನೇನು ಚಿತ್ರಮಂದಿರಕ್ಕೆ ಲಗ್ಗೆ ಇಡಲು ಸಜ್ಜಾಗಿದ್ದ ರಾಧನ್ ಗಂಡನಿಗೆ ಬ್ರೇಕ್ ಬಿದ್ದಿದೆ. ಚಿತ್ರದ ರಿಲೀಸ್ಗೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಮೇಕಪ್ ಮ್ಯಾನ್ ಅನ್ನೋ ಮಲಯಾಳಂ ಚಿತ್ರದ ರೀಮೇಕ್ ಅಂತ ನಿರ್ಮಾಪಕ ರಂಜಿತ್ ದೂರು ನೀಡಿರುವುದು ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣವಾಗಿದೆ. ರಾಧನ ಗಂಡನ ಟೈಮು ಸರಿಯಿಲ್ಲ ಅನ್ಸುತ್ತೆ. ರಾಧಿಕಾಳ ಗಂಡ ಅಂತ ಟೈಟಲ್ ಇಟ್ಟಾಗ ರಾಧಿಕಾ ಕುಮಾರಸ್ವಾಮಿ ಬೇಸರಗೊಂಡಿದ್ರು. ಟೈಟಲ್ ಬದಲಿಸುವಂತೆ ಒತ್ತಾಯಿಸಿದ್ದರು. ಹಾಗಾಗಿ ಅದು ರಾಧನ ಗಂಡ ಆಯಿತು. ಈಗ ಹಕ್ಕು ಪಡೆಯದೆ ತಮ್ಮ ಚಿತ್ರವನ್ನ ಕನ್ನಡದಲ್ಲಿ ರೀಮೇಕ್ ಮಾಡಿದ್ದಾರೆ ಅಂತ ಮಲಯಾಳಂನ ಮೇಕಪ್ ಮ್ಯಾನ್ ಚಿತ್ರದ ನಿರ್ಮಾಪಕ ರಂಜಿತ್ ಖ್ಯಾತೆ ತೆಗೆದಿದ್ದಾರೆ. ಚಿತ್ರದ ಬಿಡುಗಡೆಗೆ ಮಧ್ಯಂತರ ತಡೆ ತಂದಿದ್ದಾರೆ. ರಿಲೀಸ್ ಮಾಡ್ಲಿಕ್ಕೆ ಹೋಗ್ತಾ ಇರೋಂಥ ರಾಧಿಕನ್ ಗಂಡ ಅವ್ರ ರಾಧನ್ ಗಂಡ ಪಿಕ್ಚರ್ ಇದು. ಅದು ಮಲಯಾಳಂ ಫಿಲ್ಮ್ದ ಕಾಪಿ ರೈಟು. ಮಲಯಾಳಂ ಫಿಲ್ಮ್ ಮೇಕಪ್ ಮ್ಯಾನ್ ಇದೆ. ಅದರಲ್ಲಿ ಇವರು ಕಾಪಿ ರೈಟು ಕಾನೂನು ಪ್ರಕಾರ ಏನು ಪರ್ಮಿಷನ್ ತಗೊಳ್ಬೇಕಿತ್ತು, ಅದು ತಗೊಳ್ಳಿಲ್ಲ. ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.